ಪ್ರಾಚೀನ ಬೆಂಗಳೂರು ಪರಿಸರದ ಪ್ರಾಚೀನ ನಾಡುಗಳಲ್ಲಿ ಒಂದಾಗಿದ್ದ ಕುಕ್ಕಲನಾಡು ಒಂದು. ಈ ನಾಡು 8ನೇ ಶತಮಾನದಿಂದ ಉಲ್ಲೇಖವಿದ್ದು ಅನೇಕರು ಆಳ್ವಿಕೆಯ ಮಾಡಿರುತ್ತಾರೆ. 11ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಚೋಳ ಅಧಿಕಾರಿಗಳು ಆಳ್ವಿಕೆಯ ಮಾಡಿರುವ ಕುರುಹು ಕಂಡುಬಂದಿದೆ. ಇವರಲ್ಲಿನ ವೀರರಾಜೇಂದ್ರ ಚೋಳ ಎನ್ನುವವನು ಹೊಯ್ಸಳರ ಕಾಲದಲ್ಲಿ ಗವರ್ನರ್ ಆಗಿಯೂ ಇದ್ದಂತೆ ಕಾಣುತ್ತದೆ. ಇಲ್ಲಿದ್ದವರನ್ನು ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹೋಬಳಿಯ ಕಾಡಸೂರು ಪರಿಸರಕ್ಕೂ ನೇಮಕ ಮಾಡಿದಂತೆ ತೋರುತ್ತದೆ. ಮತ್ತೊಂದು ಅಂಶ ಎಂದರೆ ಈ ಕುಕ್ಕಲನಾಡಿನವರ ಪರಾಕ್ರಮ ತುಸು ಹೆಚ್ಚಿತ್ತು ಅನ್ಸುತ್ತೆ. ಈ ಕುಕ್ಕಲನಾಡು ದೊಡ್ಡಬಳ್ಳಾಪುರ, ನೆಲಮಂಗಲ, ಬೆಂಗಳೂರು ಉತ್ತರ, ತಾವರೆಕೆರೆ ಈ ಪರಿಸರದ ಮಧ್ಯಭಾಗ. ಇಲ್ಲಿದ್ದವರು ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹೋಬಳಿಯ ಆಡಸೂರು ಬಳಿ ಹೋಗಿ 3-4 ಸಲ ಯುದ್ಧ ಮಾಡಿರುವುದು ಶಾಸನೋಕ್ತ ದಾಖಲೆಗಳಿವೆ. ಒಂದು ಶಾಸನದಲ್ಲಿ ವೀರಬಲ್ಲಾಳನ ಅಪ್ಪಣೆಯಂತೆ ಕಂಪಿಲನ ವಿರುದ್ಧವೂ ಯುದ್ಧ ಮಾಡಿದ್ದು ದಾಖಲಾಗಿದೆ. ಈ ಶಾಸನಗಳಲ್ಲಿ ಕೆಲವು ಖಾಲಿ ಜಾಗ ಇದ್ದು ತ್ರುಟಿತವಾಗಿವೆ. ಪೂರ್ಣ ಪಾಠಗಳು ಇದ್ದಿದ್ದರೆ ಒಳ್ಳೆಯ ವಿಷಯಗಳು ಸಿಗುತ್ತಿದ್ದವು. ಈ ಎಲ್ಲ ಅಂಶಗಳ ನೋಡಿದರೆ ಕುಕ್ಕನೂರು ನಾಡಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿದಂತಾಗಿದೆ. ಶಾಸನಗಳು ಶಿಥಿಲಾವಸ್ಥೆ ತಲುಪಿವೆ. ಪ್ರಾಚೀನ ಬ್ರಹ್ಮಸೂತ್ರ ಉಳ್ಳಂತಹ ಶಿವಲಿಂಗ ಕಲ್ಲುಗಳ ಪಕ್ಕ ಇಟ್ಟಿದ್ದಾರೆ. ಗ್ರಾಮದ ಪಶ್ಚಿಮಕ್ಕೆ ಬಂಡೆಯ ಮೇಲೆ ಇರುವ ವೀರಗಲ್ಲು ಕಸದ ರೀತಿಯಾಗಿ ಬಿಸಾಡಿದ್ದಾರೆ.